ಹಾಯ್ ಹಲೋ ನಮಸ್ತೆ. ಫೈನಲಿ ನಾನು ಊರಿಗೆ ಹೊಂಟೆ ಗೈಸ್. ನೋಡಿ ಇವಾಗ ಮನೆಯಿಂದ ಹೊರಡ್ತಿದ್ದೀನಿ. ಬೆಂಗಳೂರಿಂದ ನಾನು ಗುಲ್ಬರ್ಗಕ್ಕೆ ಹೋಗ್ತೀನಿ. ನೋಡ್ರಿ ಆಲ್ರೆಡಿ ಬಿಟ್ಟು ಬಂದೆ. ನಾನೀಗ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಜೆಸ್ಟಿಕಲ್ಲಿ ಫುಲ್ಲು ರಶ್ಶು. ಯಾಕಂದರೆ ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲ ವರ್ಕರ್ಸ್ಗಳಿಗೂ ರಜೆ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಊರ ಕಡೆ ಹೋಗ್ತಾ ಇದ್ದಾರೆ. ಇವಾಗ 4 ದಿನ ಎಲ್ಲರಿಗೂ ಹಾಲಿಡೇ. ಹಂಗಾಗಿ ನೋಡಿ ಎಲ್ಲರೂ ಊರಿಗೆ ಬ್ಯಾಗ್ ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಂತೂ ಜಾಸ್ತಿ ಜನ ಅಂದರೆ ಜನ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಊರಿಗೆ ಹೋಗೋದು ಅಂದ್ರೇ ಒಂಥರ ಖುಷಿ ನಮಗೆ. ಏನಾದರೂ ಹಬ್ಬ ಬಂದರೆ ಹಂಗೆ ಹೋಗ್ತಾ ಇರ್ತೀವಿ ಊರಿಗೆ. ಇವಾಗ ಫೈನಲಿ ಬಸ್ಸಲ್ಲಿ ಬಂದುಬಿಟ್ವಿ. ನೋಡಿ ಕಂಡಕ್ಟರ್ ಟಿಕೆಟು ಕೊಡ್ತಾ ಇದ್ದಾರೆ. ಒಂಥರ ನಮ್ಮ ಬಸ್ಸಲ್ಲೆಲ್ಲ ಫುಲ್ ಗರ್ಲ್ಸೇ ಇದ್ವಿ. ಇದು ಮಾರ್ನಿಂಗ್ ಗೈಸ್, ಬೆಳಗಿನ ಜಾವ 7 ಗಂಟೆಗೆ ಟೀ ಕುಡಿಯೋಕ್ಕಂತ ಬಸ್ ನಿಲ್ಸಿದ್ವಿ. ಕಂಡಕ್ಟರ್ ಟೈಮ್ ಆಯಿತು ಅಂತ ನಾವು ಟೀ ಕುಡ್ಕೊಂತಾನೆ ಬಸ್ ಹತ್ತಿದ್ವಿ. ನೋಡಿ ನನ್ನ ಫ್ರೆಂಡ್ ಟೀ ಕುಡಿತಾ ಇದ್ದಾಳೆ. ಆಮೇಲೆ ಬಸ್ ಸ್ಟಾಪ್ ಹತ್ರ ಅಣ್ಣ ಬಂದು ನನ್ನನ್ನು ಪಿಕ್ ಮಾಡ್ದ. ನಾವಿವಾಗ ಮನೆ ಹೊರಡ್ತಾ ಇದ್ದೀವಿ. ಫೈನಲಿ ನಮ್ಮ ಊರಿಗೆ ಬಂದ್ವಿ ನೋಡಿ ಗೈಸ್. ಇದೇ ಊರು. ಆಮೇಲೆ ಇದು ನಮ್ಮ ಮನೆ. ಇನ್ನೂ ನಮ್ಮ ಮನೆ ನಡೀತಾ ಇದೆ. ಏನೋ ಅಂದ್ಕೊಬೇಡಿ, ಇನ್ನೂ ರೆಡಿ ಆಗ್ತಾಯಿದೆ ಮನೆ. ನಮ್ಮ ಅಣ್ಣ ನನ್ನನ್ನು ಬಸ್ ಸ್ಟಾಪಿಗೆ ಬಂದ. ನೋಡಿ ಇದು ನಮ್ಮ ಹಳೆಯ ಮನೆ. ನಮ್ಮ ಮಮ್ಮಿ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಬ್ಬ ಅಂಥೇಳಿ. ನೋಡ್ರಿ ಆಲ್ರೆಡಿ ರೆಡಿ ಮಾಡಿಕೊಂಡು ಹೋಳಿಗೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಈ ಥರ ಊಟ ತಿಂದು ಎಷ್ಟೊಂದು ದಿನಗಳಾಯಿತು ಗೈಸ್. ಸರಿಯಾಗಿ ಊಟ ಮಾಡೋದಷ್ಟೇ. ಬಿಸಿ ಬಿಸಿ ಹೋಳಿಗೆನ ತಿಂದು ಶಿಸ್ತಾಗಿ ಕೂತ್ಕೊಳ್ಳೋದು. ಓಕೆ ಗೈಸ್, ಇನ್ನು ಸಾಯಂಕಾಲದ್ದು ಜಾತ್ರೆ ವೀಡಿಯೋಸ್ ನಾನು ಹಾಕ್ತೀನಿ ಮತ್ತೆ. ಓಕೆ, ಟೇಕ್ ಕೇರ್, ಬಾಯ್.